ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಅಂದ್ರೆ ಮದ್ದೂರಿನಲ್ಲಿ ಕೊಂಡೊಯ್ಯುವುದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರ ಮೆರವಣಿಗೆಗೆ ಬೇಕಾದಂತಹ ಸಿದ್ಧತೆಗಳಾಗಿದೆ. ಸೋಮನಹಳ್ಳಿಯವರಿಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಸದಾಶಿವನಗರದಿಂದ ಸೋಮನಹಳ್ಳಿಯವರೆಗೆ ಮೆರವಣಿಗೆ ನಡೆಯುತ್ತೆ. 10 ಗಂಟೆಗೆ ಸೋಮನಹಳ್ಳಿಗೆ ತಲುಪಲಿದೆ ಪಾರ್ಥಿವ ಶರೀರ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಸದ್ಯ ಈಗ ಸದಾಶಿವನಗರದ ಅಂದ್ರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರೆದ ವಾಹನದ ಮೂಲಕವಾಗಿ ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮುಖಾಂತರವಾಗಿ ಮದ್ದೂರಿನ ಸೋಮನಹಳ್ಳಿಗೆ ಕೊಂಡೊಯ್ಯಲಾಗುತ್ತೆ. ನೀವೀಗ ಗಮನಿಸ್ತಾ ಇದ್ದೀರಿ, ತೆರೆದ ವಾಹನ ಅಲಂಕಾರ ಆಗಿರುವಂತದ್ದು, ನೇರ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಶಾಂತಿಯ ಸಂಕೇತ ಅನ್ನುವಂತಹ ರೀತಿಯಲ್ಲಿ ಬಿಳಿ ಹೂಗಳನ್ನ ಜೊತೆಗೆ ಹಸಿರು ಬಣ್ಣ, ಬಿಳಿ ಮತ್ತು ಹಸಿರು ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರುವಂತಹ ತೆರೆದ ವಾಹನವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರೆದ ವಾಹನದ ಮುಖಾಂತರವಾಗಿ ಪಾರ್ಥಿವ ಶರೀರವನ್ನ ಹೂವಿಂದ ಅಲಂಕೃತವಾಗಿರುವಂತಹ ಈ ಚಿರಶಾಂತಿ ವಾಹನ ಈಗಾಗಲೇ ಟ್ರಾನ್ಸ್ಪರೆಂಟ್ ವೆಹಿಕಲ್, ಅಂದ್ರೆ ಕಂಪ್ಲೀಟ್ ಆಗಿ ಗ್ಲಾಸಸ್ ಇಂದ ಮಾಡಿರುವಂತಹ ಒಂದು ವೆಹಿಕಲ್. ಅಂದ್ರೆ ಹೊರಗಡೆಯಿಂದನೂ ಕೂಡ ನೋಡಿದ್ರೆ ಸೀತ್ರು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ, ಬಟ್ ಹೊರಗಡೆಯಿಂದ ನೋಡಿದಾಗ ಒಳಗಡೆ ಇರುವಂಥದ್ದು ಪಾರ್ಥಿವ ಶರೀರವನ್ನ ದರ್ಶನ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರಟು ಸೋಮನಹಳ್ಳಿಗೆ ತಲುಪುವ ಮಾರ್ಗ ಮಧ್ಯೆ ಒಂದು 3-4 ಕಡೆ ಸ್ಟಾಪ್ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಟಾಪ್ ಕೊಟ್ಟಾಗ ಮತ್ತೆ ಪಾರ್ಥಿವ ಶರೀರವನ್ನ ಹೊರಗಡೆ ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಮತ್ತೆ ವಾಪಸ್ ಒಳಗಡೆ ಇಡುವಂಥದ್ದು ಬೇಡ ಅನ್ನುವಂಥ ಸಲುವಾಗಿ ಈ ವೆಹಿಕಲ್ನ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಅಂದ್ರೆ ಹೋಗುವಾಗ್ಲೇನೆ ಎಲ್ಲೇ ಸ್ಟಾಪ್ ಮಾಡಿದ್ರು ಕೂಡ ಹೊರಗಡೆಯಿಂದ ಜನ ನೋಡಬಹುದು. ಸೊ ಸೀತ್ರು ವೆಹಿಕಲ್ ಅನ್ನ ಈಗಾಗಲೇ ರೆಡಿ ಮಾಡಿದ್ದಾರೆ. ನೀವು ಹೇಳಿದ ಹಾಗೆ ಬಿಳಿ ಮತ್ತು ಹಸಿರು ಹೂಗಳಿಂದ ಅಲಂಕೃತಗೊಂಡಿರುವಂತಹ ಈ ಒಂದು ವಾಹನ, ಅದರಲ್ಲಿ ಈಗ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವವನ್ನು ಇಟ್ಟು ಮೆರವಣಿಗೆಯನ್ನು ಆರಂಭ ಮಾಡಲಾಗುತ್ತೆ. ಸದಾಶಿವನಗರದ ಎಸ್.ಎಂ. ಕೃಷ್ಣ ನಿವಾಸದಿಂದ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ಈಗ ಸದಾಶಿವನಗರದಿಂದ ಸೋಮನಹಳ್ಳಿವರೆಗೂ ಕೂಡ ಮೆರವಣಿಗೆಯನ್ನು ನಡೆಸಲಾಗುತ್ತೆ. ಅಂತಿಮ ಯಾತ್ರೆ ಈಗ ಹೊರಡುತ್ತೆ. ಇನ್ನೇನು 8 ಗಂಟೆ ನಂತರ ಪಾರ್ಥಿವ ಶರೀರವನ್ನು ಅಲ್ಲಿಗೆ ಕೊಂಡೊಯ್ಯಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ನಿನ್ನೆನೇ ಈ ವಾಹನ ಬಂದಿತ್ತು. ಅಲ್ಲಿರುವಂತಹ ಸದಾಶಿವನಗರದಲ್ಲಿರುವಂತಹ BWCSB ಕಚೇರಿ ಆವರಣ ಏನಿದೆ ಅಲ್ಲೇ ವಾಹನವನ್ನು ಇರಿಸಿದ್ರು. ಬೆಳಿಗ್ಗೆಯಿಂದಲೂ ಕೂಡ ಅದಕ್ಕೆ ಅಲಂಕಾರಗಳು ನಡೀತಾ ಇದ್ವು. ಕಂಪ್ಲೀಟ್ ಆಗಿ ಬಿಳಿ ಮತ್ತು ಹಸಿರು ಬಣ್ಣಗಳಿಂದ ಅದನ್ನು ಅಲಂಕೃತಗೊಳಿಸಲಾಗಿದೆ. ಈಗ ವೆಹಿಕಲ್ ಕೂಡ ಸಿದ್ಧವಾಗಿದೆ. ಇನ್ನೇನು ಆರಂಭವಾಗುತ್ತೆ ಅಂತಿಮ ಯಾತ್ರೆ. ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲೇ ಇರುವಂತಹ ಪಾರ್ಥಿವ ಶರೀರ ನಿನ್ನೆ ಬೆಳಗಿನ ಜಾವ ಮುಂಜಾನೆ 2:15 ಸುಮಾರಿನಲ್ಲಿ ನಿಧನರಾದಂತಹ ಎಸ್.ಎಂ. ಕೃಷ್ಣ ಅವರು ಇಹಲೋಕವನ್ನು ತ್ಯಜಿಸಿದ್ರು. ಬಹುಶಃ ಅವರ ಕೆಲವೊಂದಷ್ಟು ಜನ ಸಂಬಂಧಿಕರು US ನಲ್ಲಿದ್ದರು, ಬೇರೆ ಬೇರೆ ದೇಶದಲ್ಲಿದ್ದರಿಂದಾಗಿ ಅವರು ಬರೋವರೆಗೂ ಕೂಡ ಪಾರ್ಥಿವ ಶರೀರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಬೇಡ, ಅಂತ್ಯ ಸಂಸ್ಕಾರವನ್ನು ಇವತ್ತು ನೆರವೇರಿಸೋಣ ಅನ್ನುವಂಥದ್ರ ಬಗ್ಗೆ ಡಿಸೈಡ್ ಮಾಡಿದ್ರು. ಇನ್ನು SMK ನಿವಾಸಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಕೂಡ ಆಗಮಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಸ್ವಾಮೀಜಿಗಳು. ನಿರ್ಮಲಾನಂದನಾಥ ಶ್ರೀಗಳು, ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾನಂದನಾಥ ಶ್ರೀಗಳು ಈಗ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದಿರುವಂತಹ ಶ್ರೀಗಳನ್ನ ದೃಶ್ಯಗಳಲ್ಲಿ ಕಾಣಬಹುದು. ಹೀಗೆ ನಿನ್ನೆಯಿಂದಲೂ ಕೂಡ ನಾವು ಗಮನಿಸಿದ್ರೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅಗಲಿರುವಂತಹ ಧೀಮಂತ ನಾಯಕ, ಯಾಕಂದ್ರೆ ಒಬ್ಬ ಸಜ್ಜನ, ಸಭ್ಯ, ಸುಸಂಸ್ಕೃತ, ವಿದ್ಯಾವಂತ ರಾಜಕಾರಣಿ ಅಂತ ಹೇಳಿದ್ರೆ ಅದು ಎಸ್.ಎಂ. ಕೃಷ್ಣ. ಪ್ರತಿಯೊಂದು ರಾಜಕೀಯದ ಮಜಲುಗಳನ್ನು ಕೂಡ ಕಂಡಂಥವರು ಎಸ್.ಎಂ. ಕೃಷ್ಣ ಅವರು MLA ಆಗಿ ಮೊದಲು ಆಯ್ಕೆಯಾದ ನಂತರ ಪರಿಷತ್ಗೂ ಕೂಡ ಆಯ್ಕೆ ಆಗ್ತಾರೆ. ಲೋಕಸಭೆ, ರಾಜ್ಯಸಭೆ ಇಲ್ಲಿಗೂ ಕೂಡ ಆಯ್ಕೆ ಆಗ್ತಾರೆ. 4 ಸದನಗಳಿಗೆ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ರಾಜಕಾರಣಿ ಅಂದರೆ ಅದು ಎಸ್.ಎಂ. ಕೃಷ್ಣ ಅವರು.